ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಟರ್ಬೈನ್ ಹೆಲ್ತ್ ಚೆಕಪ್ಗಾಗಿ ನಾವು ಸರ್ವಿಸ್ ಇಂಜಿನಿಯರ್ ಕರೆಸಿದ್ದೀವಿ. ಆಲ್ಮೋಸ್ಟ್ ಅಂದರೆ ಸ್ವಲ್ಪ ಓವರ್ಲಿಂಗ್ ಕೆಲಸ ಎಲ್ಲ ಇಲ್ಲಿ HP ಸೈಡ್ ನಾನು ಇವತ್ತು ತೋರಿಸ್ತಾ ಇರೋದು. ಓವರ್ಲಿಂಗ್ ಕೆಲಸ ಎಲ್ಲ ಮುಗಿದಿದೆ, ಸ್ವಲ್ಪ ಬಾಕ್ಸಪ್ ಸ್ಟೇಜಿಗೆ ಬಂದಿದ್ದೀವಿ ಇವಾಗ ನಾವು ಆಲ್ರೆಡಿ. ಸೊ ಇಲ್ಲಿ ಏನೇನು ಬರುತ್ತೆ ನಾನೊಂದು ಸ್ವಲ್ಪ ಏನಂದರೆ ಓವರಿಗೆ ಕೊಡ್ತೀನಿ ಅಷ್ಟೇ, ಒಂದು HP ಸೈಡಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬಂದಿದೆಯಲ್ಲ, ಇದು ಬಂದುಬಿಟ್ಟು ನಮ್ಮದು ಥ್ರೋವರ್ ಅಂತ ಕರಿತೀವಿ ಇದನ್ನು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟಿದೆ ಅಂದರೆ ಥ್ರೋವರ್. ಸೊ ಇದಾದ ನಂತರ ಇದೇನು ಬರುತ್ತಲ್ಲ, ಇಲ್ಲಿ ಬಂದುಬಿಟ್ಟು ನಮಗೆ ಒಂದು ಬೇರಿಂಗ್ ಏನಂತಂದರೆ ಆಯಿಲ್ ಸೀಲ್ ಅಂತ ಕರಿತೀವಿ ಇದನ್ನು, ಏನೋ ಬೇರಿಂಗ್ ಚೇಂಬರ್. ಇದೆಲ್ಲ ಬಂದುಬಿಟ್ಟು ಏನಂದರೆ ಇಲ್ಲಿ ನೋಡ್ತಾ ಇರಲಿಲ್ಲ, ಇದು ಬಂದುಬಿಟ್ಟು ಏನೋ ಒಂದು ಬೇರಿಂಗ್ ಚೇಂಬರ್. ಇದಕ್ಕೆ ಬರ್ತಕ್ಕಂಥ ಇದೊಂದು ಗನ್ ಮೆಟಲ್ದು ಆಯಿಲ್ ಸೀಲ್ ಬರುತ್ತೆ. ಇಲ್ಲಿ ಒಳಗಡೆ ಅಂದರೆ ಏನಂದರೆ ಒಂದು ಲೆಬ್ರೆಂತ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಇದು ಲೆಬ್ರೆಂತು. ಸೊ ಅದಾದಮೇಲೆ ಇದೇನಿದೆಯಲ್ಲ, ಈ ಒಂದು ಪೋರ್ಷನ್ ಬಂದುಬಿಟ್ಟು ನಮ್ಮದು ಇದೆರಡು ಬಂದುಬಿಟ್ಟು ಬೇರಿಂಗ್ ಕ್ಯಾಪು. ಸೊ ಇಲ್ಲೇನು ಬರುತ್ತಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಜರ್ನಲ್ ಬೇರಿಂಗು. ಅದಾದ ನಂತರ ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಥ್ರಸ್ಟ್ ಬೇರಿಂಗು. ಸೊ ಇದಾದ ನಂತರ ಇದೇನು ಬರುತ್ತಲ್ಲ ಇಲ್ಲಿ, ಇದು ಬಂದುಬಿಟ್ಟು ನಮ್ಮದೇ ವೈಬ್ರೇಷನ್, ಇದೇನೋ ಆಕ್ಸಿಯಲ್ ಮೂಮೆಂಟ್ ಏನಂತಂದರೆ ಸೆಟ್ ಮಾಡುವಂಥ ಇದೊಂದು ನಮಗೆ ಇದೊಂದು ಈ ಪ್ಲೇಟಲ್ಲಿ ನಮಗೆ ಒಂದು ಆಕ್ಸಿಯಲ್ ಮೂಮೆಂಟನ್ನು ಸೆಟ್ ಮಾಡ್ತೀವಿ. ಅದಾದ ನಂತರ ಇದೇನು ಬರುತ್ತಲ್ಲ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಓವರ್ ಸ್ಪೀಡ್ ಟ್ರಿಪ್ ಡಿವೈಸ್ ಅಂತ ಕರಿತೀವಿ ಇದನ್ನು. ಸೊ ಇದಾದ ನಂತರ ಇದೇನಂತಂದರೆ ನಮ್ಮದು ಟೂತ್ಡ್ ವೀಲ್ ಅಂತ ಕರಿತೀವಿ ಇದನ್ನು, ಟೂತ್ಡ್ ವೀಲ್. ಸೊ ಇದೇನಂದರೆ ನಮಗೆ ಇಲ್ಲಿ ಮೇಲ್ಗಡೆ ಒಂದು MPU ಫಿಕ್ಸ್ ಆಗುತ್ತೆ. ಅದಂದರೆ ಇದರಿಂದ ಒಂದು RPM ಯಾವ ರೀತಿ ತೋರಿಸುತ್ತೆ ಅಂತಕ್ಕಂಥ ಇದನ್ನು ನಮಗೆ ಟೂತ್ಡ್ ವೀಲಿಂದ ಗೊತ್ತಾಗುತ್ತೆ ಅದು. ಸೊ ಇದೆಲ್ಲ ಬಂದುಬಿಟ್ಟು ಏನಂತಂದರೆ ಒಂದು ಆಲ್ಮೋಸ್ಟ್ ಅಂದರೆ ಒಂದು ಓವರಾಲಿಂಗ್ ಯಾವೊಂದು ಇಲ್ಲಿ ಹೆಲ್ತ್ ಚೆಕಪ್ ಬಂದಾಗ ಏನೇನು ಚೆಕ್ ಮಾಡ್ತಾರೆ ಒಬ್ಬರು ಸರ್ವಿಸ್ ಇಂಜಿನಿಯರ್ ಅಂತಕ್ಕಂಥದ್ದು. ಇಲ್ಲಿ ಬಂದುಬಿಟ್ಟು ಏನಿದ್ರೆ ಇದೆಲ್ಲ ನಾವು ಫಸ್ಟ್ ಏನಂತಾರೆ ಇದೆಲ್ಲ ಬೇರಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಥ್ರಸ್ಟ್ ಬೇರಿಂಗು, ಆಮೇಲೆ ಇದು ಜರ್ನಲ್ ಬೇರಿಂಗು, ಆಮೇಲೆ ಇದೆಲ್ಲಂದರೆ ಒಂದು ಆಯಿಲ್ ಸೀಲು. ಸೊ ಇದೆಲ್ಲ ಏನಂದರೆ ಒಂದು ಓವರಾಲಿಂಗ್ ಮಾಡ್ಕೊಂಡಿದ್ವಿ, ಎಲ್ಲ ಒಂದು ಕ್ಲೀನಿಂಗ್ ಮಾಡ್ಕೊಂಡಿದ್ವಿ. ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಅದನ್ನು ಐಡೆಂಟಿಫಿಕೇಷನ್ ಮಾಡಿಕೊಂಡು ಅದನ್ನು ಮತ್ತೆ ರೆಕ್ಟಿಫೈ ಮಾಡಬೇಕಾಗತ್ತೆ ಇಲ್ಲಿ. ಸೊ ಇದಾದ ನಂತರ ಏನಂದರೆ ನಾವು ಫಸ್ಟ್ ಏನಂತಂದರೆ ಒಂದು ಆ್ಯಕ್ಟಿವ್ ಸೈಡ್ ಡಂಪು, ಆಮೇಲೆ ನಾನ್ ಆ್ಯಕ್ಟಿವ್ ಸೈಡ್ ಡಂಪು, ಆಮೇಲೆ ಫ್ಲೋಟಿಂಗ್ ಚೆಕ್ ಮಾಡ್ತೀವಿ. ಸೊ ಇದೆಲ್ಲ ಏನಂತಂದರೆ ಇದನ್ನು ನಾವು HP ಸೈಡಲ್ಲೇ ಮಾಡಬೇಕಾಗುತ್ತೆ. ಸೊ ರಿಯರ್ ಸೈಡಲ್ಲಿ ಬಂದುಬಿಟ್ಟು ಏನಂದರೆ ನಾವು ಅಲ್ಲಿ ಫಕ್ತ್ ಏನಂತಪ್ಪ ಅಂತಂದರೆ ಓನ್ಲಿ ಬೇರಿಂಗ್ ಏನಂದರೆ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ನಾವಲ್ಲಿ. ಸೊ ಏನೇ ಸೆಟ್ಟಿಂಗ್ ಇದು ನಾವಿಲ್ಲಿ HP ಸೈಡಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಬೇರಿಂಗ್ ಕ್ಲಿಯರೆನ್ಸ್ ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ಒಂದು ಲೆಡ್ ವೈರ್ ಇಟ್ಬಿಟ್ಟು ಅದನ್ನು ಬೇರಿಂಗ್ ಕ್ಲಿಯರೆನ್ಸ್ ಕೂಡ ಚೆಕ್ ಮಾಡ್ತಾರೆ. ಸೊ ಇದಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಏನಂದರೆ ಒಂದು ನಮಗೆ ಕ್ಯಾಸಲ್ ನಟ್ಟು. ನಾನು ಆಲ್ರೆಡಿ ಏನಂತಂದರೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿರೋ ಪ್ರಕಾರ ಇಲ್ಲಿ ಏನಂತಂದರೆ ಒಂದು ಸ್ಪೆಷಲ್ ಟೈಪ್ ಆಫ್ ವಾಷರ್ ಯೂಸ್ ಮಾಡಿರ್ತಾರೆ, ಸ್ಪ್ರಿಂಗ್ ವಾಷರ್ ಅಂತ. ಸೊ ಆ ಸ್ಪ್ರಿಂಗ್ ವಾಷರು ಮೇಲ್ಗಡೆ ಇದೊಂದಿನ ಕ್ಯಾಸಲ್ ನಟ್ಟು. ಈ ಒಂದು ವೈರಿಂಗ್ ಏನಕ್ಕೆ ಮಾಡಿರ್ತಾರೆ ಅಂತಂದರೆ ಒಂದು ಲಾಕಿಂಗ್ ಅರೇಂಜ್ಮೆಂಟ್ ಅಷ್ಟೇ ಇದು ಬಂದಿರೋದಿಲ್ಲ. ಸೊ ಲಾಕಿಂಗ್ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ಸೊ ಇವಾಗ ಇಲ್ಲಿ ಏನು ನೋಡ್ತಾ ಇದ್ರಲ್ಲಿ ನೀವು ಪ್ರೆಸೆಂಟಾಗಿ ನಡೀತಿರೋ ಕೆಲಸ ಏನಂತಂದರೆ ನೋಡಿ, ಒಂದು RTD ಫಿಕ್ಸಿಂಗ್ ನಡೀತಾ ಇದೆ, ಮತ್ತು ಏನಂತಂದರೆ ಒಂದು ವೈಬ್ರೇಷನ್ ಪ್ರೋಬ್ ಸೆಟ್ಟಿಂಗ್ ಕೂಡ ನಡೀತಾ ಇದೆ ಇಲ್ಲಿ. ವಿಟೋಬಾ, ಇದರಲ್ಲಿ ನಾವು ಇಲ್ಲಿ ಆ್ಯಕ್ಟಿವ್ ಸೈಡು ಮತ್ತು ನಾನ್ ಆ್ಯಕ್ಟಿವ್ ಸೈಡ್ ಅಂತ ಯಾವ ರೀತಿ ತಿಳ್ಕೊಳ್ಳೋದಿಲ್ಲ ಅಂದರೆ ಈ ಕಡೆ ನೀನು ನಿಂತ್ಕೊಂಡಿದ್ದಿಲ್ಲ, ಇದು ಬಂದುಬಿಟ್ಟು ನಾನ್ ಆ್ಯಕ್ಟಿವ್ ಸೈಡ್. ಓಕೆ, ಸೊ ಆ್ಯಕ್ಟಿವ್ ಸೈಡ್ ಅಂದರೆ ಯಾವುದು? ಸೊ ಈ ಕಡೆ ಟರ್ಬೈನ್ ಸೈಡ್ ಬರೋದೆಲ್ಲ ಏನಪ್ಪ ಅಂದರೆ ನಮಗೆ ಆ್ಯಕ್ಟಿವ್ ಸೈಡು. ಓಕೆ, ಸೊ ಇದು ಮೇನ್ ಅಂದರೆ ತಿಳ್ಕೊಳ್ಳೋಂದರೆ ಮೇನ್. ಇದು ಬಂದುಬಿಟ್ಟು ಆ್ಯಕ್ಟಿವ್ ಸೈಡು. ಈ ಕಡೆ ಏನು ಬರುತ್ತಲ್ಲ, ಈ ಕಡೆ ಎಂಡಲ್ಲಿ ನೀನು ನಿಂತಿರೋಗಡೆ ಇದು ಬಂದುಬಿಟ್ಟು ಏನಂದರೆ ಒಂದು ನಾನ್ ಆ್ಯಕ್ಟಿವ್ ಸೈಡು. ಓಕೆ, ಥ್ಯಾಂಕ್ ಯು. ಸೊ ಒಂದು HP ಸೈಡ್ ಏನೇನು ಬರುತ್ತೆ ಅಂತ ನಿಮಗೆ ಬಾಕ್ಸಪ್ ಟೈಮಲ್ಲಿ ಏನೇನು ಇರುತ್ತೆ ಅಂತಕ್ಕಂಥ ನಿಮಗೆ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಹೆಚ್ಚಿನ ವೀಡಿಯೋಗೆ ಏನಪ್ಪ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.